ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ಇವರು ಒಬ್ಬ ಅತ್ಯುತ್ತಮವಾದಂತ ಅಂದ್ರೆ ಒಬ್ಬ ರೈತ. ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ದಾರೆ. ಲಕ್ಷಗಳಲ್ಲಿ ಗಳಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ. ಉತ್ತಮವಾದಂತ ಬೇಸಾಯ ಮಾಡ್ತಾ ಇದ್ದಾರೆ. ಇವರ ಕೈಯಲ್ಲಿ ಅಂತ ವಿಶೇಷವಾದಂತ ಚಿಹ್ನೆಗಳು ಏನಿದೆ ಅಂತ ನೋಡ ಬನ್ನಿ. ಇವ್ರಿಗೂ ಸಹ ಕೆಲವಾರು ಪ್ರಾಬ್ಲಮ್ಸ್ ಇದಾವೆ. ಏನು ಅವರ ಪ್ರಾಬ್ಲಮ್ಸ್ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಗುರು ಪರ್ವತ ಬಗ್ಗೆ ನೋಡೋಣ. ನೋಡಿ, ಗುರು ಪರ್ವದಲ್ಲಿ ವಿಶೇಷವಾದ ಸಿಂಬಲ್ ನಿಮ್ಗೆ ಏನಿದೆ ಅಂತ ತಿಳ್ಕೊಳ್ತೀವಿ. ನೋಡಿ, ಇದು ಗುರು ಪರ್ವತ ಅಂತ ಕರೀತಾರೆ. ಈ ಏರಿಯಾನ ಗುರು ಪರ್ವತ ಅಂತ ಕರಿತೀವಿ. ಸೊ ಸ್ಪೆಷಲಿ ಈ ಒಂದು ಪರ್ವದಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ, ನೋಡಿ, ಹೃದಯ ರೇಖೆ ಇಲ್ಲಿ ಬಂದಿದೆ. ಮತ್ತೆ ಹಾರ್ಟ್ ಲೈನು ಸ್ವಲ್ಪ ಯಾವುದು ಜೀವನ ರೇಖೆ ಕಡೆ ಅಂದ್ರೆ ಕೆಳಗಡೆ ಬಾಗ್ತಾ ಇದೆ. ನೋಡಿ, ಯಾರಿಗೆ ಹಾರ್ಟ್ ಲೈನು ಒಂದು ಬ್ರಾಂಚ್ ಕೆಳಗಡೆ ಬಾಗ್ತಾ ಇರತ್ತೆ, ಅವರು ಜೀವನದಲ್ಲಿ ಬಹಳಷ್ಟು ಡಿಸಪಾಯಿಂಟ್ಮೆಂಟ್ಸ್ ಅನ್ನ ಹೊಂದ್ತಾರೆ. ಅಂದ್ರೆ ತನ್ನವರಿಂದನೇ, ತನ್ನ ರಿಲೇಟಿವ್ಸು, ತನ್ನ ತುಂಬಾ ಹತ್ತಿರದವರಿಂದನೇ ಬಹಳಷ್ಟು ದುಃಖಕ್ಕೆ ಒಳಗಾಗ್ತಾರೆ. ಹಾಗಾಗಿ ಇವರು ಆದಷ್ಟು ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳ್ಬೋದು. ಅದು ತುಂಬಾ ಇಂಪಾರ್ಟೆಂಟ್. ಶನಿ ಪರ್ವದಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಅತ್ಯುತ್ತಮವಾದಂತ ಒಂದು ಸ್ಥಿರ ಧನ ರೇಖೆ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಸಪೋರ್ಟಿವ್ ಆಗು ಸಹ ಒಂದು ರೇಖೆ ಇರುವಂತದ್ದನ್ನ ಕಾಣಿಸ್ತಾ ಇದೀವಿ. ನೋಡಿ, ಇಲ್ಲೂ ಒಂದು ರೇಖೆ ಇದೆ. ಹೀಗೆ ಇವರಿಗೆ ಹಣದ ಮೂಲಗಳು 2 ಅಥವಾ 3 ಹಣದ ಮೂಲಗಳಿದ್ದು ಎಲ್ಲ ಬಹಳ ಉತ್ತಮವಾಗಿರೋದ್ರಿಂದ ಇವರಿಗೆ ಹಣಕಾಸಿನ ಸಮಸ್ಯೆಗಳು ಏನು ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿದಾಗ ನಮ್ಗೆ ಬಹಳ ಒಂದು ಅದ್ಭುತವಾದಂತ ವಿಚಾರ ತಿಳಿಯೋದೇನಪ್ಪ ಅಂದ್ರೆ, ನೋಡಿ, ಬಹಳ ಉತ್ತಮವಾಗಿ ತುಂಬಾ ತಗ್ಗಾಗಿಲ್ಲ ಹಾಗೂ ತುಂಬಾ ಎತ್ತರವಾಗೂ ಇಲ್ಲ, ಸಮದಟ್ಟಾಗಿರುವಂತದ್ದನ್ನ ಕಾಣಿಸುತ್ತೆ. ಹಾಗೂ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇಲ್ಲದೆ ಇರೋದನ್ನು ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಸ್ಟ್ರೈಟ್ ಲೈನ್ ಇದೆ, ಯಾವುದೋ ಅಡ್ಡ ರೇಖೆಗಳು ಇಲ್ಲ ಈ ತರ. ಸೊ ಹೀಗಿರೋದ್ರಿಂದ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದು ವಿಚಾರ ನೋಡಿ, ಬುಧ ರೇಖೆ ಅಂದ್ರೆ ಹೃದಯ ರೇಖೆ ಬುಧ ಪರ್ವತದಿಂದ ಶುರುವಾಗಿರೋದ್ರಿಂದ ಇವರು ಯಾವುದೇ ಕೆಲಸ ಆಗ್ಲಿ ಯೋಚನೆ ಮಾಡಿ ತುಂಬಾ ಅಳೆದು ತೂಗಿ ನಿರ್ಧಾರಗಳನ್ನ ತಗೋತಾರೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಆ ಒಂದು ಬಿಸ್ನೆಸ್ ಮೈಂಡ್ ಇರುವಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾವುದು ಲಾಭ ಇರುತ್ತೆ, ಯಾವುದು ನಷ್ಟ ಇರುತ್ತೆ, ಯಾವುದಕ್ಕೆ ಹೆಚ್ಚಿನ ಪ್ರಶಸ್ತಿ ಕೊಡಬೇಕು, ಯಾವುದಕ್ಕೆ ಕಡಿಮೆ ಪ್ರಶಸ್ತಿ ಕೊಡಬೇಕು, ತುಂಬಾ ಒಂದು ಇಂಪಾರ್ಟೆಂಟ್ ಕೊಡ್ತಾರೆ ಇವರು ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ಒಂದು ಸುಮ್ಮನೆ ಯಾವುದೋ ಒಂದು ಇರ್ಲಿ ಲಾಭನೋ ನಷ್ಟನೋ ಅಂತ ಯೋಚನೆ ಮಾಡದೆ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಂದ್ರ ಪರ್ವ ನೋಡಿ, ಇಲ್ಲಿ ಎಷ್ಟು ಉತ್ತಮವಾಗಿದೆ, ಯಾವುದೇ ದೋಷಗಳಿಲ್ಲ, ಯಾವುದೇ ಅಡ್ಡ ರೇಖೆಗಳಿಲ್ಲ. ಹಾಗೆ ಒಂದು ಉತ್ತಮವಾದಂತ ಒಂದು ರೇಖೆ ಬಂದಿರೋದನ್ನ ಕಾಣಿಸುತ್ತೆ. ಅದು ಸರಿಸುಮಾರು ಒಂದು ಅತ್ಯುತ್ತಮವಾದಂತ ಪ್ರಯಾಣವನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು. ವಿದೇಶಿ ಪ್ರಯಾಣವನ್ನ ಸೂಚಿಸುವಂತ ರೇಖೆ ಇದಾಗಿದೆ ಅಂತ ಹೇಳ್ಬೋದು. ಸೊ ಬೈ ಚಾನ್ಸ್ ಇವರು ವಿದೇಶಿ ಪ್ರಯಾಣವನ್ನು ಮಾಡಲಿಲ್ಲ ಅಂದ್ರೂ ಸಹ ಇವರ ಜೀವನದಲ್ಲಿ ಸಾಕಷ್ಟು ಪ್ರಯಾಣಗಳು ಇರ್ತವೆ ಅಂತ ಹೇಳ್ಬೋದು. ಅಂದ್ರೆ ದೇಶೀಯವಾಗಿನೇ ಅಂದ್ರೆ ಪ್ರತಿನಿತ್ಯ ಪ್ರಯಾಣ ಮಾಡುವಂತಹ ಯೋಗ ಇವ್ರಿಗೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಅದ್ಭುತವಾಗಿದೆ. ನೋಡಿ, ಯಾವುದೇ ದೋಷಗಳು ಇಲ್ಲ. ನೋಡಿ, ಎಷ್ಟು ಅದ್ಭುತವಾಗಿದೆ ಶುಕ್ರ ಪರ್ವ. ಇಲ್ಲಿ ನೇರ ರೇಖೆಗಳು ಸಹ, ಇವರು ಫ್ರೆಂಡ್ಲಿ ನೇಚರ್ ಇರ್ತಾರೆ, ಫ್ಯಾಮಿಲಿನಲ್ಲಿ ತುಂಬಾ ಖುಷಿಯನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇವರು ನೋಡಿ, ಇಲ್ಲಿ ಒಂದು ರೇಖೆ ಇರೋದಾಗ ಇವ್ರು ಮಂಗಳ ದೋಷ, ಕುಜ ದೋಷ ಅಂತ ಕರೀತಾರೆ. ಕುಜ ದೋಷ ಇರುತ್ತೆ. ಕುಜ ದೋಷ ನಿವಾರಣೆ ಮಾಡ್ಕೊಂಡ್ರೆ ಮದುವೆ ಆಗತ್ತೆ ಅಂತ ಹೇಳ್ಬೋದು. ಮದುವೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು.
ಇನ್ನ ಈ ಒಂದು ವರ್ಟಿಕಲ್ ಲೈನ್ಸ್ ಕಾಣ್ತಾ ಇದೆ, ಇವು ಎಲ್ಲ ಲಕ್ಸುರಿ ಲೈನ್ಸ್ ಅಂತ ಹೇಳ್ಬೋದು. ಇವರು ಲೈಫಲ್ಲಿ ಬಹಳಷ್ಟು ಕಾರು, ಬಂಗ್ಲೆ ಮತ್ತು ಉತ್ತಮವಾದಂಥ ಜೀವನ ಶೈಲಿಯನ್ನ ಹೊಂದಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೇತು ಪರ್ವದಲ್ಲಿ ನೋಡಿ ಬಹಳಷ್ಟು ಒಂದು ಚಿಕ್ಕದಾದಂಥ ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ. ಅತ್ಯುತ್ತಮ ಅಂದ್ರೆ ತ್ರಿಭುಜ ಅತ್ಯುತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ತ್ರಿಭುಜ ಎಲ್ಲಿರುತ್ತೆ ಅಲ್ಲಿ ತುಂಬಾ ಉತ್ತಮವಾದ ಪ್ರಗತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಬಹಳಷ್ಟು ಧಾರ್ಮಿಕ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನ ಮನಿ ಟ್ರಯಾಂಗಲ್ ನೋಡಿ ಎಷ್ಟು ಸ್ಪಷ್ಟವಾಗಿ ಮೂಡಿದೆ ಅಂತಂದ್ರೆ, ಮನಿ ಟ್ರಯಾಂಗಲ್ ತುಂಬಾ ಚೆನ್ನಾಗಿರೋದ್ರಿಂದ ಇವರು ಹಣಕಾಸನ್ನು ಚೆನ್ನಾಗಿ ಉಳಿಸ್ತಾರೆ. ತುಂಬಾ ಒಂದು ಅತ್ಯುತ್ತಮವಾದಂತ ಒಂದು ಹಣಕಾಸಿನ ಕೌಶಲ್ಯ ಇವರಿಗೆ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ನೋಡಿ, ಹಾರ್ಟ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಬಿಗಿನಿಂಗ್ ಆಫ್ ದಿ ಲೈಫ್ ಒಂದು ಉತ್ತಮ ರೀತಿಯಲ್ಲಿದೆ. ಆದ್ರೆ ಒಂದು 20-25 ವರ್ಷದ ನಂತರ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಬಿಸ್ನೆಸ್ ಮೈಂಡ್ ಅನ್ನ ಹೊಂದಿರ್ತಾರೆ. ಅಂದ್ರೆ ಪ್ರಾಕ್ಟಿಕಲ್ ಆಗ್ತಾರೆ, ಬಹಳಷ್ಟು ಪ್ರಾಕ್ಟಿಕಲ್ ಆಗ್ತಾರೆ ವ್ಯಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಅಷ್ಟು ಉತ್ತಮ ಒಂದು ನಾರ್ಮಲ್ ಆಗಿರುವಂತ ವ್ಯಕ್ತಿ ತುಂಬಾ ಬಿಸ್ನೆಸ್ ಮೈಂಡ್ ಹೇಗಾಗ್ತಾರೆ ಇದ್ದಕ್ಕಿದ್ದಾಗೆ ಅಂದ್ರೆ ಈ ಒಂದು ಉದಾಹರಣೆಯನ್ನ ಕೊಡ್ಬೋದು ಫ್ರೆಂಡ್ಸ್. ಲೈನ್ ಮೇಲೆ ಇಲ್ಲೊಂದು ರಾಹು ರೇಖೆ ಇರೋದನ್ನ ಕಾಣಿಸುತ್ತೆ. ಅಂದ್ರೆ 22-23 ಆಸ್ಪಾಸಲ್ಲಿ ನೋಡಿ, ಇಲ್ಲಿ ಹಾರ್ಟ್ ಲೈನ್ ಸಹ ಬ್ರೇಕ್ ಆಗಿರೋದು, ಇಲ್ಲಿ ಇದ್ರ ಮೇಲೆ ಒಂದು ಚಿಹ್ನೆ ಇರೋದು ಸರಿ ಸುಮಾರು ಒಂದು 24-25 ವಯಸ್ಸಿನ ಆಸ್ಪಾಸಲ್ಲಿ ಇವ್ರಿಗೆ ತುಂಬಾ ಆಘಾತಕಾರಿ ವಿಚಾರ ಆಗಿರುತ್ತೆ ಅಂತ ಹೇಳ್ಬೋದು. ಅದು ತುಂಬಾ ಮುಖ್ಯವಾದಂತ ಪ್ರೆಡಿಕ್ಷನ್ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ನೋಡಿ ತುಂಬಾ ಶಾರ್ಟ್ ಆಗಿರೋದನ್ನ ಕಾಣಿಸುತ್ತೆ, ತುಂಬಾ ಶೈ ನೇಚರ್ ಅಂತ ಹೇಳ್ಬೋದು. ಎಷ್ಟೇ ಉತ್ತಮವಾದಂತ ಬಿಸ್ನೆಸ್ ಮೈಂಡ್ ಇದ್ರೂ ಸಹ ಕೆಲವು ಸಂದರ್ಭದಲ್ಲಿ ತುಂಬಾ ನಾಚಿಕೆ ಸ್ವಭಾವವನ್ನ ಹೊಂದಿರುವಂತ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಎಷ್ಟೋ ಸಾರಿ ತನ್ನ ಮನಸ್ಸಲ್ಲಿರುವಂತ ವಿಚಾರನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾರೆ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಕಂಕಣ ರೇಖೆ ನೋಡಿ ಬಹಳ ಸ್ಪಷ್ಟವಾಗಿರೋದನ್ನ ಕಾಣಿಸುತ್ತೆ. ಉತ್ತಮ ಆರೋಗ್ಯ, ಉತ್ತಮ ಐಶ್ವರ್ಯನೂ ಸಹ ಇದೆ ಅಂತ ಹೇಳ್ಬೋದು. ಇನ್ನೊಂದು ಅತಿ ಮುಖ್ಯವಾದಂತ ವಿಚಾರ ನಾನು ನಿಮ್ಗೆ ಹೇಳ್ಬೇಕು ನೋಡಿ, ಇಲ್ಲಿ ಬುಧ ರೇಖೆ ನೋಡಿ ತುಂಬಾ ಒಂದು ಕಟ್ ಆಗಿ ಮುಂದೆ ಹೋಗ್ತಿರೋದನ್ನ ಕಾಣಿಸುತ್ತೆ. ಇವರು ಬಿಸ್ನೆಸ್ ಮಾಡ್ತಾ ಇದ್ರೆ ಬಹಳಷ್ಟು ಏರಿಳಿತಗಳಾಗ್ತಾ ಇರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಬಿಸ್ನೆಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಒಂದು ಕೆಲವು ವಿಚಾರದಲ್ಲಿ ಬಿಸ್ನೆಸ್ ಬಿಟ್ಟು ಉತ್ತಮವಾದಂತ ಕೆಲಸವನ್ನ ನೋಡ್ಕೊಂಡು ಒಂದು ಸರ್ಕಾರಿ ಅಥವಾ ಖಾಸಗಿ ಕೆಲಸದಲ್ಲಿ ಮುಂದುವರೆದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುವಂತದ್ದು ಕಾಣಿಸುತ್ತೆ. ವ್ಯಾಪಾರ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಆದ್ರೆ ಇವರ ಲೈಫಲ್ಲಿ ತುಂಬಾ ಜಾಸ್ತಿನೇ ಅಪ್ಸ್ ಅಂಡ್ ಡೌನ್ಸ್ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಗಡೆ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ಬೋದು. ಇನ್ನ ಇವರು ಮದುವೆ ವಿಚಾರವನ್ನ ಕಳಿಸಿದ್ದಾರೆ, ನೋಡೋಣ ಇವರ ಮದುವೆ ವಿಚಾರ. ಎಸ್ ನೋಡಿ, ಇಲ್ಲಿ ಒಂದು ರೇಖೆ ಇದೆ, ಮ್ಯಾರೇಜ್ ಲೈನ್, ಇಲ್ಲೊಂದು ಮ್ಯಾರೇಜ್ ಲೈನ್, ಇಲ್ಲೊಂದು ಅಂದ್ರೆ 3 ಮ್ಯಾರೇಜ್ ಆಗ್ತವ ಅಂತ ಹೇಳೋದಲ್ಲ. ಸೊ ಯಾವುದು ಪ್ರಾಮಿನೆಂಟ್ ಆಗಿರುತ್ತೆ ಅದನ್ನ ಮ್ಯಾರೇಜ್ ಲೈನ್ ಅಂತ ಕರಿತೀವಿ. ಯಾವ್ದನ್ನ ತುಂಬಾ ಒಂದು ಶಾರ್ಟ್ ಆಗಿರುತ್ತೆ ಅಥವಾ ಒಂದು ಸಪೋರ್ಟಿವ್ ಆಗಿರುತ್ತೆ ಅದನ್ನ ರಿಲೇಶನ್ಶಿಪ್ ಲೈನ್ ಅಂತ ಕರಿಬೋದು, ಅಥವಾ ಡಿಪೆಂಡೆನ್ಸ್ ಲೈನ್ ಅಂತಾನೂ ಕರಿಬೋದು. ಸೊ ಇಲ್ಲಿ ನೋಡಿದಾಗ ನಮ್ಗೆ ಅತಿ ಮುಖ್ಯವಾಗಿ ನೋಡಿ, ಈ ಒಂದು ಲೈನ್ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ. ಸರಿ ಸುಮಾರು ಒಂದು 28-30 ಆಸುಪಾಸಲ್ಲಿ ಇವರು ಮ್ಯಾರೇಜ್ ಆಗಿರೋದನ್ನ ಕಾಣ್ಬೋದು ಅಂತ ಹೇಳ್ಬೋದು. ಸೊ ಇದು ಅತ್ಯುತ್ತಮವಾದಂತ ಒಂದು ಮ್ಯಾರೇಜ್ ಆಗಿರುತ್ತೆ. ಸೊ ಸ್ವಲ್ಪ ಮ್ಯಾರೇಜಿಗೆ ಮುಂಚೆ ಒಂದು ರಿಲೇಶನ್ಶಿಪ್ ತೋರಿಸ್ತಾ ಇದೆ, ಆ ನಂತರನೂ ಒಂದು ರಿಲೇಶನ್ಶಿಪ್ ತೋರಿಸ್ತಾ ಇದೆ. ಸೊ ಇದು ರಿಲೇಶನ್ಶಿಪ್ ಮ್ಯಾರೇಜ್ ಆಗಿ ಕನ್ವರ್ಟ್ ಆಗಿಲ್ಲ ಫಸ್ಟ್ನೇದು, ಸೆಕೆಂಡ್ನೇದು ಸಹ ಮ್ಯಾರೇಜ್ ಕನ್ವರ್ಟ್ ಆಗೋದಿಲ್ಲ, ಥರ್ಡ್ ಒನ್ ಮ್ಯಾರೇಜ್ ಅಂತ ಹೇಳ್ಬೋದು, ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಿಮ್ಮ ಅಸ್ಟ್ರೋ ಕನ್ನಡಿಗ ಸೈನ್ ಆಫ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ನೈಸ್ ಡೇ.